ANMR ನ್ಯೂಸ್ಗೆ ಸ್ವಾಗತ. ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಪೊಲೀಸ್ ಅಧಿಕಾರಿಗಳ ಕೊರತೆ. ಚಿಂತಾಮಣಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ವರ್ಗಾವಣೆ ಆದ ನಂತರ ಆ ಜಾಗಕ್ಕೆ ಬೇರೆ ಅಧಿಕಾರಿಗಳನ್ನು ನಿಯೋಜನೆ ಮಾಡುವಲ್ಲಿ ಸರ್ಕಾರ ಹಲವು ದಿನಗಳಿಂದ ಮೀನಾಮೇಷ ಎಣಿಸುತ್ತಲೇ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಉನ್ನತ ಶಿಕ್ಷಣ ಸಚಿವರು ಅವರ ತವರು ಕ್ಷೇತ್ರವಾದ ಡಾಕ್ಟರ್ MC ಸುಧಾಕರ್ ಅವರ ಕ್ಷೇತ್ರದಲ್ಲಿ, ಅದರಲ್ಲೂ ಚಿಂತಾಮಣಿ ಉಪವಿಭಾಗದಲ್ಲಿ DYSPಗೆ ವರ್ಗವಾಗಿ ತಿಂಗಳು ಸಮೀಪಿಸುತ್ತಿದ್ದು, ಇದುವರೆಗೂ ಇಲ್ಲಿಗೆ ಓರ್ವ ಅಧಿಕಾರಿಯನ್ನು ಸರ್ಕಾರ ಮತ್ತು ಸಚಿವರು ನೇಮಕ ಮಾಡದೇ ಇರುವ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳು ಪ್ರಾರಂಭವಾಗಿದೆ. ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಪೊಲೀಸ್ ಠಾಣೆಗಳ ವ್ಯಾಪ್ತಿಗೆ ಚಿಂತಾಮಣಿ ನಗರದಲ್ಲಿ ಉಪವಿಭಾಗವಿದ್ದು, ಆ ಉಪವಿಭಾಗಕ್ಕೆ DYSP ರ್ಯಾಂಕಿನ ಓರ್ವರನ್ನು ಸರ್ಕಾರ ನೇಮಕ ಮಾಡುತ್ತದೆ. ಆ ಸ್ಥಾನಕ್ಕೆ 2021 ಅಕ್ಟೋಬರ್ 1ರಂದು IPS ಅಧಿಕಾರಿ ಕುಶಲ್ ಚೌಕ್ಷಿ ಅವರನ್ನು ಪ್ರೊಬೇಷನರಿ ASP ಆಗಿ ಸೇವೆ ಸಲ್ಲಿಸಲು ಇಲ್ಲಿನ ಉಪವಿಭಾಗದ DYSP ಸ್ಥಾನಕ್ಕೆ ಅವರನ್ನು ಸರ್ಕಾರ ನೇಮಕ ಮಾಡಿತ್ತು. ಅವರು ಸೇವೆಗೆ ಹಾಜರಾದ ನಂತರ 3 ತಿಂಗಳ ಕಾಲ ಆಂಧ್ರ ಪ್ರದೇಶದ ಹೈದರಾಬಾದ್ಗೆ ತರಬೇತಿ ಹೋದ ಸಂದರ್ಭದಲ್ಲಿ ಚಿಂತಾಮಣಿ ಉಪವಿಭಾಗದ DYSP ಸ್ಥಾನಕ್ಕೆ ಚಂದ್ರಶೇಖರ್ ಎಂಬ ಅಧಿಕಾರಿಯನ್ನು ನೇಮಕ ಮಾಡಲಾಗಿತ್ತು. ತರಬೇತಿ ಮುಗಿಸಿಕೊಂಡು ಕುಶಲ್ ಚೌಕ್ಸಿರವರು ಮತ್ತೆ ಚಿಂತಾಮಣಿ ಉಪವಿಭಾಗಕ್ಕೆ ವಾಪಸ್ ಬಂದು ಸೇವೆ ಸಲ್ಲಿಸುತ್ತಿದ್ದ ಅವರು ಇದೇ ಸೆಪ್ಟೆಂಬರ್ 3ರಂದು ಅವರನ್ನು ಬೆಂಗಳೂರಿನ ಗುಪ್ತಚರ ಇಲಾಖೆಗೆ SP ಆಗಿ ಬಡ್ತಿ ನೀಡಿ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ ನಂತರ ಅವರು ವರ್ಗಾವಣೆಯಾಗಿ ಹೋದ ನಂತರ ಆ ಸ್ಥಾನಕ್ಕೆ ಇದುವರೆಗೂ ಭರ್ತಿ ಮಾಡಲು ಸರ್ಕಾರ ಮುಂದಾಗಿಲ್ಲ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಮುಂದಾಗದೇ ಇರೋ ಬಗ್ಗೆ ಪೊಲೀಸ್ ಇಲಾಖೆಯಲ್ಲಿ ಚರ್ಚಾ ವಿಷಯವಾಗಿದೆ. ಚಿಂತಾಮಣಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿದ್ದ ಕೆಂಚಾರಹಳ್ಳಿ ಮತ್ತು ಬಟ್ಲಳ್ಳಿ ಠಾಣೆಗೆ 2021ರಂದು ಸರ್ಕಾರ ಮೇಲ್ದರ್ಜೆಗೇರಿಸಿ 2 ಠಾಣೆಗಳಿಗೆ ಕೆಂಚಾರಹಳ್ಳಿ ವೃತ್ತ ನಾಮಕರಣ ಮಾಡಿ ವೃತ್ತಾಧಿಕಾರಿಯಾಗಿ ಪುರುಷೋತ್ತಮರವರನ್ನು ನೇಮಕ ಮಾಡಿತ್ತು. ಇದುವರೆಗೂ ಅಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಪುರುಷೋತ್ತಮರವರು ಸಹ ಸರ್ಕಾರ ತುಮಕೂರು ಜಿಲ್ಲೆಗೆ ಇದೇ ಸೆಪ್ಟೆಂಬರ್ 16ರಂದು ವರ್ಗಾವಣೆ ಮಾಡಿದ್ದು, ಆ ಸ್ಥಾನಕ್ಕೂ ಇದುವರೆಗೂ ಯಾವುದೇ ಅಧಿಕಾರಿಯನ್ನು ನಿಯೋಜನೆ ಮಾಡಿಲ್ಲ. ಕಳೆದ 2 ದಿನಗಳ ಹಿಂದೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಕುಟ್ರಳ್ಳಿ ಗ್ರಾಮದಲ್ಲಿ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಎರಡು ಕೋಮಿನವರ ನಡುವೆ ಮಾತಿಗೆ ಮಾತು ಬೆಳೆದು ಕೈಕೈ ಮಿಲಾಯಿಸಿಕೊಂಡ ಪರಿಣಾಮ ಪೊಲೀಸರು ಲಾಠಿ ಬೀಸುವ ಮೂಲಕ ಸಮಸ್ಯೆ ನಿವಾರಿಸುವಲ್ಲಿ ಯಶಸ್ವಿಯಾದರು. ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಇಲ್ಲದ ಪರಿಣಾಮ ಅಂದು ಗ್ರಾಮದಲ್ಲಿ ಕಿರಿಯ ಅಧಿಕಾರಿಗಳೇ ಪರದಾಡಿದಂಥ ಪ್ರಸಂಗ ಸಹ ಒದಗಿ ಬಂದಿದೆ. ಚಿಂತಾಮಣಿ ತಾಲೂಕು ಅವಿಭಜಿತ ಜಿಲ್ಲೆಯಲ್ಲಿ ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದು, ಪೊಲೀಸ್ ಇಲಾಖೆಗಳಲ್ಲಿ ಹಿರಿಯ ಅಧಿಕಾರಿಗಳ ಕೊರತೆ ಕಾಣಿಸುತ್ತಿದ್ದರೆ ಇತರೆ ಇಲಾಖೆಗಳಲ್ಲಿಯೂ ಸಹ ಕಂದಾಯ ಮತ್ತು ನಗರಸಭೆಯಲ್ಲೂ ಅಧಿಕಾರಿಗಳ ಕೊರತೆ ಹೆಚ್ಚಾಗಿ ಕಾಣಿಸುತ್ತಿದೆ. ಅಧಿಕಾರಿಗಳ ನೇಮಕಕ್ಕೆ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಂದು ಗಮನ ಹರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.